ಸ್ನೇಹಿತರೆ, ಗುಲಾಬಿ ಗಿಡಗಳಲ್ಲಿ ಚಂದದ ಗುಲಾಬಿ ಹೂ ಗೊಂಚಲಾಗಿ ಅರಳಿ ನಗುತ್ತಿದ್ದರೆ ನೋಡಲು ಸುಂದರ. ಬೇಸಿಗೆಯ ಬಿಸಿಲಿನ ವಾತಾವರಣದಲ್ಲಿ ಗುಲಾಬಿ ಗಿಡಗಳ ಆರೋಗ್ಯ ಕಾಪಾಡಲು ಬೆಳಗಿನ 6 ಗಂಟೆಯಿಂದ ಮಧ್ಯಾಹ್ನದ 12 ಗಂಟೆಯವರೆಗಿನ ಬಿಸಿಲಿನ ನಂತರ ಗುಲಾಬಿ ಗಿಡ ನೆಟ್ಟ ಪಾಟ್ಗಳನ್ನು ನೆರಳಿನ ಪ್ರದೇಶಕ್ಕೆ ಸ್ಥಳಾಂತರಿಸಿದರೆ ಗಿಡಗಳು ಬಿರು ಬಿಸಿಲಿನ ವಾತಾವರಣದಲ್ಲಿ ಬದುಕುಳಿಯಬಲ್ಲವು. ಇದೇ ಬೇಸಿಗೆ ಕಾಲದಲ್ಲಿ ಸುಮಾರು ಗುಲಾಬಿ ಹೂವಿನ ಗಿಡದ ಮೊಗ್ಗು, ಹೂವು, ಎಲೆ, ಕಾಂಡಗಳನ್ನ ಚಿತ್ರೀಕರಣದಲ್ಲಿ ತಾವು ನೋಡ್ತಾ ಇರೋ ಹಾಗೆ ಪ್ರತಿಯೊಂದು ಎಲೆಗಳನ್ನ, ಹೂಗಳನ್ನ ತಿಂದು ರಂಧ್ರವಾಗಿಸಿ ಗಿಡದ ಅಂದವನ್ನೇ ಕಸಿದುಕೊಳ್ಳುವಂತಹ ಕೆಲ ಕೀಟಗಳು ಯಾವ್ಯಾವುದು, ಅವುಗಳಿಂದ ನಮ್ಮ ಗುಲಾಬಿ ಗಿಡಗಳನ್ನ ರಕ್ಷಿಸುವ ಆರ್ಗಾನಿಕ್ ವಿಧಾನ ಯಾವುದು, ಇದರ ನಂತರ ಗುಲಾಬಿ ಗಿಡಗಳ ಹೊಸ ಚಿಗುರು, ಎಲೆ, ಮೊಗ್ಗು ಮತ್ತು ಅತ್ಯುತ್ತಮವಾದಂತಹ ಹೂಗಳನ್ನ ಅರಳಲು ಮನೆಯಲ್ಲೇ ಸುಲಭವಾಗಿ ತಯಾರಿಸುವ ಗೊಬ್ಬರ ಯಾವುದು, ಅದನ್ನ ಗಿಡಗಳಿಗೆ ಹೇಗೆ ಅನ್ವಯಿಸಬೇಕು ಎಂಬ ಹಲವಾರು ಮಾಹಿತಿಗಳನ್ನ ಹಂಚಿಕೊಳ್ಳಲಿರುವಂತಹ ಇಂದಿನ ವಿಡಿಯೋ ಅಂತ್ಯದವರೆಗೂ ನೋಡ್ತೀರಾ ಅಂತ ಭಾವಿಸಿ, ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ರಿಲೀಸ್ ಮಾಡುವಂತಹ ಪ್ರತಿಯೊಂದು ಗಾರ್ಡನಿಂಗ್ ಮಾಹಿತಿಯುಳ್ಳ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ತಕ್ಷಣ ತಲುಪಿಸುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ, ಸ್ನೇಹಿತರೆ, ಮೊದಲಿಗೆ ನಮ್ಮ ಗುಲಾಬಿ ಗಿಡಗಳಿಗೆ ಈ ರೀತಿ ಕುರೂಪವಾಗಿ ಕಾಣುವಂತೆ ಮಾಡುವ ಕೀಟಗಳು ಯಾವ್ಯಾವುದು ಅಂತ ತಿಳಿಯೋಣ. ಅದರ ನಂತರ ಆರ್ಗಾನಿಕ್ ಕೀಟನಾಶಕ ತಯಾರಿಸಿ ಬಳಸಿಕೊಳ್ಳುವ ವಿಧಾನದ ಬಗ್ಗೆ ನೋಡೋಣ. ಮೊದಲಿಗೆ ಸಾಫ್ಟ್ಲೈ ಲಾರ್ವಾಗಳು, ಇವು ಕ್ಯಾಟರ್ಪಿಲ್ಲರ್ ಜಾತಿಗೆ ಹೋಲುತ್ತವೆ. ಇದೇ ರೀತಿಯ ಚಿಟ್ಟೆಯ ಮರಿ ಹುಳುಗಳು ಸಹ ಗುಲಾಬಿ ಹೂವಿನ ಎಸಳುಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಇಂತಹ ಕೀಟಗಳನ್ನ ಕೀಟನಾಶಕ ಬಳಸಿ ನಾಶ ಪಡಿಸುವ ಬದಲಿಗೆ ಹಾನಿಗೊಳಗಾದಂತಹ ಇಂಥ ಬಾಧಿತ ಹೂವಿನ ಸಸ್ಯಗಳನ್ನ ಹಕ್ಕಿ ಪಕ್ಷಿಗಳು ನಿರ್ಭೀತಿಯಿಂದ ಬಂದು ಹೋಗುವಂತ ಸ್ಥಳಕ್ಕೆ ವರ್ಗಾಯಿಸಿದರೆ ಬಂದ ಹಕ್ಕಿ ಪಕ್ಷಿಗಳಿಗೆ ಆಹಾರವಾಗಿ ಈ ಒಂದು ಕ್ಯಾಟರ್ಪಿಲ್ಲರ್ ಮತ್ತೆ ಕೀಟಗಳು ಲಭಿಸುವುದರೊಂದಿಗೆ ಹೊಸದಾಗಿ ಮೊಟ್ಟೆಯೊಡೆದು ಹೊರಬರುವಂತಹ ಲಾರ್ವಾಗಳು ಗುಲಾಬಿ ಎಲೆಗಳನ್ನ ಜಗಿಯಲು ತುಂಬಾ ಇಷ್ಟಪಡುವುದರಿಂದ ಇಂತಹ ಲಾರ್ವಾಗಳನ್ನ ತಕ್ಷಣ ಹತೋಟಿಗೆ ತಂದಂತಾಗುತ್ತದೆ. ಇನ್ನ ಎರಡನೇದಾಗಿ ರೋಸ್ ಚೆಫರ್ ಅಂದ್ರೆ ಜೀರುಂಡೆಗಳು ಹಿಂಡುಗಟ್ಟಲೆ ಬಂದು ಗುಲಾಬಿ ಎಲೆ ಸೇರಿದಂತೆ ಹೂಗಳನ್ನು ತಿನ್ನುತ್ತವೆ. ಇವುಗಳ ದಾಳಿ ತಡೆಗಟ್ಟಲು 1 ಲೀಟರ್ ನೀರಿಗೆ 5 ಹನಿ ನೀಮ್ ಆಯಿಲ್, 5 ಹನಿ ಡಿಶ್ ವಾಶ್ ಸೋಪ್ ಜೆಲ್ ಬೆರೆಸಿ ವಾರಕ್ಕೆ 2 ಬಾರಿ ಸಂಜೆಯ ಸಮಯದಲ್ಲಿ ಸ್ಪ್ರೇ ಮಾಡುವುದರಿಂದ ಜೀರುಂಡೆಗಳಿಂದ ಗುಲಾಬಿ ಗಿಡಗಳನ್ನ ರಕ್ಷಿಸಿದಂತಾಗುತ್ತದೆ. ಮೂರನೇದಾಗಿ ಲೀಫ್ ಕಟರ್ ಬೀಸ್ ಅಂದ್ರೆ ಎಲೆ ಕತ್ತರಿಸುವ ನೊಣಗಳು. ಇವು ಚಿಕ್ಕ ಜೇನು ನೊಣದಷ್ಟೇ ಗಾತ್ರದಲ್ಲಿರುತ್ತವೆ. ಇವು ಗುಲಾಬಿ ಎಲೆಗಳನ್ನ ತಿನ್ನುವುದಿಲ್ಲ, ಬದಲಾಗಿ ತಮ್ಮ ಕತ್ತರಿಯಂತಹ ದವಡೆಗಳಿಂದ ಸಣ್ಣ ಭಾಗಗಳನ್ನಾಗಿ ಕತ್ತರಿಸಿದ ಎಲೆಗಳನ್ನ ಟ್ಯೂಬ್ನಂತೆ ಸುರುಳಿಸುತ್ತಿ ಅದರೊಳಗೆ ಹೂವಿನ ಪರಾಗಗಳನ್ನ ತುಂಬಿ ತಮ್ಮ ಗೂಡು ಕಟ್ಟಲು ಬಳಸಿಕೊಳ್ಳುತ್ತವೆ. 4ನೇ ಸ್ಥಾನದಲ್ಲಿ ಜಪಾನೀಸ್ ಬಿಟಲ್ ಅಂದ್ರೆ ಜಪಾನಿನ ಜೀರುಂಡೆಗಳು ಮತ್ತು 5ನೇ ಸ್ಥಾನದಲ್ಲಿ ಫುಲ್ಲರ್ ರೋಸ್ ಬಿಟಲ್. ಇವು ಬೇರಿನ ಜೊತೆಗೆ ಗಿಡಗಳ ಎಲೆ, ಮೊಗ್ಗು, ಹೂಗಳನ್ನು ತಿಂದು ಗುಲಾಬಿ ಗಿಡಗಳಿಗೆ ಗಮನಾರ್ಹವಾದಂತಹ ಹಾನಿಯನ್ನುಂಟು ಮಾಡುತ್ತವೆ. ಇನ್ನ 6ನೇ ಸ್ಥಾನದಲ್ಲಿ ಸ್ಲಗ್ಸ್ ಮತ್ತು ಸ್ನೈಲ್ಸ್ ಗಳು. ಈ ಮೃದ್ವಂಗಿಗಳು ಸಾಮಾನ್ಯವಾಗಿ ರಾತ್ರಿ ವೇಳೆ ತೀರಾ ಚಟುವಟಿಕೆಯಿಂದ ಕೂಡಿದ್ದು ಇವು ಗಿಡಗಳ ಎಲೆ ಜೊತೆಗೆ ಮೃದುವಾಗಿರುವಂತಹ ಎಳೆಯ ಕಾಂಡಗಳನ್ನು ಭಕ್ಷಿಸುತ್ತವೆ. ಇವುಗಳಿಂದ ಗುಲಾಬಿ ಗಿಡಗಳನ್ನು ರಕ್ಷಿಸುವುದರೊಂದಿಗೆ ಈಗಾಗಲೇ ಹಾನಿಗೊಳಗಾಗಿರುವಂತಹ ಗುಲಾಬಿ ಗಿಡಗಳಲ್ಲಿ ಮತ್ತೆ ಹೊಸ ಚಿಗುರು, ಎಲೆ, ಮೊಗ್ಗು ಮತ್ತು ಅಂದದ ಹೂಗಳು ಅರಳುವಂತೆ ಮಾಡಲು ಒಂದು ಗಿಡಕ್ಕೆ ಸಾಕಾಗುವಷ್ಟು ಪ್ರಮಾಣದ ಗೊಬ್ಬರ ಮತ್ತು ಬಸವನ ಹುಳುಗಳನ್ನು ತಡೆಗಟ್ಟಲು ಕೀಟನಾಶಕದಂತೆಯೂ ಕಾರ್ಯನಿರ್ವಹಿಸಬಲ್ಲ ಮಿಶ್ರಣದ ತಯಾರಿಕೆಗೆ 1 ಚಮಚ ಬಳಸಿದ ನಂತರದ ಕಾಫಿ ಪುಡಿ, 1 ಚಮಚ ಬಳಸಿದ ನಂತರದ ಟೀ ಪುಡಿ ಅಥವಾ ಫ್ರೆಶ್ ಆಗಿರುವಂತಹ ಕಾಫಿ ಮತ್ತು ಟೀ ಪುಡಿ ಆದರೂ ಕೂಡ ಪರವಾಗಿಲ್ಲ. ಅದರ ನಂತರ 1 ಟೀ ಸ್ಪೂನ್ನಷ್ಟು ಸೀವೀಡ್ ಗ್ರಾನ್ಯೂಲ್ಸ್, ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಿಂಡಿಯ ಪುಡಿ, 1 ಚಮಚ ವರ್ಮಿ ಕಾಂಪೋಸ್ಟ್ ಮತ್ತು ಆಲಂ ಸಣ್ಣ ಚಿಟಿಕೆಯ ಚೂರು ಬೆರೆಸಿಕೊಳ್ಳಬೇಕು. ನಮ್ಮಲ್ಲಿ ಸುಮಾರು 13 ಗುಲಾಬಿ ಸಸಿಗಳು ಇರೋದ್ರಿಂದ ನಾವು ಅವುಗಳಿಗೆ ಅನುಸಾರವಾಗಿ ಅವಶ್ಯಕ ಇರುವಷ್ಟು ಅಂದ್ರೆ 1 ಗಿಡಕ್ಕೆ 1 ಚಮಚದಂತೆ 13 ಗಿಡಗಳಿಗೆ 13 ಚಮಚದಂತೆ ತಿಳಿಸಲಾದ ಸಾಮಗ್ರಿಗಳ ಮಿಶ್ರಣವನ್ನ ತಯಾರಿಸಿಕೊಂಡು ಗಿಡದ ಬುಡಭಾಗದ ಮಣ್ಣನ್ನ ಕೆದಕಿ ಮಿಶ್ರಣದ ಹುಡಿ ಸುತ್ತಲೂ ಉದುರಿಸಿ ಮೇಲೆ 1 ಇಂಚಿನಷ್ಟು ಮಣ್ಣನ್ನ ಮುಚ್ಚುವುದರಿಂದ ಗುಲಾಬಿ ಗಿಡ ಮತ್ತೆ ಹೊಸ ಹುರುಪಿನೊಂದಿಗೆ ಆರೋಗ್ಯಕರ ಬೆಳವಣಿಗೆ ಕಾಣಲು ಆರಂಭಿಸುತ್ತದೆ. ಈ ರೀತಿ ಪೂರೈಸಿದ ಪೋಷಕಾಂಶಗಳನ್ನ ಒಳಗೊಂಡಂತಹ ಮಿಶ್ರಣ ನೀಡಿದ 15 ದಿನಗಳ ನಂತರ ಹೊಸ ಚಿಗುರು ಮತ್ತೆ ಎಲೆಗಳು ಮೂಡಿದ ನಂತರ ಹಾನಿಗೊಳಗಾದಂತಹ ಎಲ್ಲ ಎಲೆಗಳನ್ನ ಕಿತ್ತೊಗೆಯುವುದರಿಂದ ಗುಲಾಬಿ ಗಿಡ ಶೀಘ್ರವಾಗಿ ಬೆಳವಣಿಗೆ ಹೊಂದುವುದಲ್ಲದೆ ನಿರೀಕ್ಷಿತ ಪ್ರಮಾಣದಲ್ಲಿ ಗುಲಾಬಿ ಹೂವಿನ
ಇಳುವರಿ ನೀಡುವುದು. ಸ್ನೇಹಿತರೆ, ಇಂತಹ ಪೋಷಕಾಂಶದ ತಯಾರಿಕೆಗೆ ಬೇಕಾದಂತಹ ಸಾಮಗ್ರಿಗಳು ಗಾರ್ಡನ್ ಶಾಪ್ಗಳಲ್ಲಿ ಸುಲಭವಾಗಿ ದೊರೆಯುತ್ತವೆ. ಯಾವೆಲ್ಲ ಗಾರ್ಡನ್ ಪ್ರಿಯರಿಗೆ ಈ ಸಾಮಗ್ರಿಗಳು ಲಭ್ಯವಾಗುವುದಿಲ್ವೋ ಅವರು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಆನ್ಲೈನ್ ಬೈ ಲಿಂಕ್ ಅನ್ನು ಪರಿಶೀಲಿಸಿ ತರಿಸಿಕೊಳ್ಳಬಹುದು. ಸ್ನೇಹಿತರೆ, ಗುಲಾಬಿ ಗಿಡಗಳಿಗೆ ಹಾನಿ ಮಾಡುವ ಇತರೆ ಕ್ರಿಮಿಕೀಟಗಳಾದಂತಹ ಪೌಡರ್ ಮಿಲ್ಡೌ, ಮೈಟ್ಸ್, ಟ್ರೈಪ್ಸ್ ಗಳನ್ನು ನಾಶಪಡಿಸಲು ಅರ್ಧ ಲೀಟರ್ ನೀರಿಗೆ 10 ಎಸಳು ಬೆಳ್ಳುಳ್ಳಿ, 5 ಲವಂಗ ಪುಡಿ ಮಾಡಿ 5 ತಾಸುಗಳ ಕಾಲ ನೆನೆಯಲು ಬಿಟ್ಟು ನಂತರ ಸೋಸಿಕೊಂಡು ಸಂಜೆಯ ಸಮಯದಲ್ಲಿ ಗುಲಾಬಿ ಗಿಡದ ಎಲೆ ಮೇಲ್ಭಾಗ ಮತ್ತು ತಳಭಾಗಗಳಿಗೆಲ್ಲ ವಾರಕ್ಕೆ 2 ಬಾರಿಯಂತೆ ಸ್ಪ್ರೇ ಮಾಡುವುದರಿಂದ ಗುಲಾಬಿ ಗಿಡಗಳಿಗೆ ಹಾನಿಯುಂಟು ಮಾಡುವಂತಹ ಕ್ರಿಮಿಕೀಟಗಳಿಂದ ರಕ್ಷಣೆ ದೊರೆತಂತಾಗುವುದೆಂಬ ಮಾಹಿತಿ ಹಂಚಿಕೊಂಡ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದು ಎಂದು ಭಾವಿಸಿ ಮತ್ತೊಂದು ಉಪಯುಕ್ತವಾದಂತಹ ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.